ಏನ್ ಮಾಡ್ತಿದ್ದೆ ರಘವ? ರಿವೆಂಜ್. ಯಾರ ಮೇಲೆ? ನನ್ನ ಕತೆ ಮುಗ್ಸಕ್ಕೆ ಆ ACPಗೆ ಸುಪಾರಿ ಕೊಟ್ಟಿದ್ದಾನಲ್ಲ ನಾನಾ? ರಾಘವ, ಇದೆಲ್ಲ ಸರ್ಕಾರ ಆಡ್ತಿರೋ ಗೇಮ್. ಗೇಮ್ ಆಡ್ತಿರೋದು ಯಾರು, ಡಬಲ್ ಗೇಮ್ ಆಡ್ತಿರೋದು ಯಾರು ಅಂತ ಗೊತ್ತಾಗದೇ ಇರೋಷ್ಟು ಗಾಂಧಿ ಅಲ್ಲ ನಾನು. ಕ್ಲಾರಿಟಿ ಇಲ್ದೆ ಏನೇನೋ ಮಾತಾಡಬೇಡ ರಾಘವ. ಮೊದಲು ನಿನ್ನ ಹತ್ರ ನನಗೊಂದು ಕ್ಲಾರಿಟಿ ಸಿಗಬೇಕು. ನಾನು ಗನ್ ಹಿಡ್ಕೊಂಡಾಗಲ್ಲ ನನ್ನ ಬೆನ್ನಿಂದ ಇರ್ತಾ ಇದ್ದವನು, ಈಗೇನು ಎದುರುಗಡೆ ನಿಂತಿದ್ಯಾ? ಮನುಷ್ಯನ್ನ ಸೈನೈಡ್ಗಿಂತ ಫಾಸ್ಟ್ ಆಗಿ ಸಾಯಿಸೋದು ನೆಗೆಟಿವ್ ಥಾಟ್ಸ್. ಈಗ ನಿನ್ ಕಣ್ಣಿಗೆ ಎಲ್ಲರೂ ಶತ್ರುಗಳ ತರನೇ ಕಾಣಿಸ್ತಾರೆ. 100 ಜನ ಶತ್ರುಗಳು ಎದೆಗೆ ಚೂರಿ ಆಗ್ದಾಗ ಆಗೋ ನೋವಿಗಿಂತ ಒಬ್ಬ ಫ್ರೆಂಡು ಬೆನ್ನಿಗೆ ಚೂರಿ ಆಗ್ದಾಗ ಆಗೋ ನೋವೇ ಜಾಸ್ತಿ ರಾಬರ್ಟ್. ಜೊತೆಯಲ್ಲಿದ್ದವ್ರ ಕುತ್ತಿಗೆಗೆ ನೇಣು ಬಿಗಿತಾರೆ ಅಂತ ಗೊತ್ತಿದ್ದು ಪೊಲೀಸ್ ಅವ್ರಿಗೆ ಅಪ್ರೂವರ್ ಆದವನು ನೀನು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತೀಯ. ನೀನು ಮಾಡಿರೋ ಈ ತಪ್ಪಿಂದ ನಮ್ಮ ಕಡೆಯವ್ರು ಎಷ್ಟು ಜನ ಪ್ರಾಣ ಕಳ್ಕೊಂಡಿದಾರಂತ ಗೊತ್ತೇನೋ ನಿನಗೆ? ಪ್ರಾಣ ಕಳ್ಕೊಂಡವ್ರು ಯಾರೋ ಫ್ರೀಡಮ್ ಫೈಟರ್ಸ್ ಅಲ್ಲ, ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಎಕ್ಸ್ಪೈರಿ ಡೇಟ್ನ ಬರ್ಸ್ಕೊಂಡ್ಬಂದಿರೋ ಕ್ರಿಮಿನಲ್ಸ್. ಆದರೆ ನನ್ನ ಹೆಂಡತಿ ಏನು ತಪ್ಪು ಮಾಡಿದ್ಲು? ನಾವು ಮಾಡಿದ ತಪ್ಪಿಂದ ಅವಳು ಪ್ರಾಣ ಹೋಯ್ತು. ಈಗಲೂ ನಾನು ಅದೇ ತಪ್ಪು ಮಾಡಿದ್ರೆ ನಾಳೆ ನನ್ನ ಮಗನೂ ಬಲಿ ಕೊಡ್ಬೇಕಾಗತ್ತೆ. ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಅದಕ್ಕೆ ಯಾರೇ ಅಡ್ಡ ಬಂದರೂ ಸುಮ್ಮನೆ ಇರಲ್ಲ, ಅಡ್ಡ ಸಿಗದಾಕ್ಬಿಡ್ತೀನಿ. ಸೀಳೋದು ಸಿಗದಾಕೋದು ನಿನ್ಕಿಂತ ಮುಂಚೆನೆ ಕಲ್ತ್ಕೊಂಡ್ಬಂದಿದ್ದೀನಿ. ಮನ್ಸಲ್ಲಿರೋದೆಲ್ಲ ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಆ ACP ಹೇಳಿದ್ ಕರೆಕ್ಟು. ನನ್ನನ್ನು ಸಾಯ್ಸಕ್ಕೆ ಕೊಟ್ಟಿದ್ದ ಸುಪಾರಿಯಲ್ಲಿ ನಿಂದು ಇನ್ವಾಲ್ವ್ಮೆಂಟ್ ಇದೆ. ನಿನ್ನ ನೋಡಿಯೋ ಉದ್ದೇಶ ನನಗಿದ್ದಿದ್ರೆ ನಾನು ಯಾಕೋ ACP ಹತ್ರ ಹೋಗ್ತಾ ಇದ್ದೆ? ಒಂದಾನೆ ಒಂದು ಹುಲಿ ನೋಡಿಯೋದಕ್ಕೆ ನರಿಗಳ ಹತ್ರ ಹೋಗಲ್ಲ, ಅದೇ ನುಗ್ಗೊಡಿಯುತ್ತೆ. ರಾಬರ್ಟ್, ಈಗ ನನ್ನ ರಿವೆಂಜ್ಗೆ ಯಾರೇ ಅಡ್ಡ ಬಂದರೂ ಫ್ರೆಂಡ್ಶಿಪ್ನೇ ಮರ್ತು ಬಿಡ್ತೀನಿ. ನನ್ನ ನಿಯತ್ತು ಗಡ್ಡ ಬಂದ್ರೆ ಫ್ರೆಂಡ್ ಅನ್ನೋದನ್ನೇ ಮರ್ತು ಬಿಡ್ತೀನಿ. ಗನ್ನಿಗೂ ಬುಲೆಟ್ಗೂ ಎಷ್ಟೇ ಫ್ರೆಂಡ್ಶಿಪ್ ಇದ್ರು ಯಾರಾದರೂ ಟ್ರಿಗರ್ ಪ್ರೆಸ್ ಮಾಡಿದ್ರೆ